ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು, ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರ್ದಿರೋದು ಮಹಾಬಲ ಸಿದ್ಧಾಳ ಬಾವಿ ಸರ್. ಬನ್ನಿ ನಮ್ಮ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಯಥಾವತ್ತು ನೋಡುವವನು ಇತಿಹಾಸ ಬರೆಯುತ್ತಾನೆ, ವಿಭಿನ್ನವಾಗಿ ಯೋಚಿಸುವವನು ಇತಿಹಾಸ ನಿರ್ಮಿಸುತ್ತಾನೆ ಅನ್ನೋದ್ರ ಬಗ್ಗೆ ನಿನ್ನೆ ನಾವು ಮಂಗಗಳ ಪ್ರಯೋಗ ನಮ್ಮ ಜೀವನದಲ್ಲಿ ಹೇಗಾಗ್ತಾ ಇದೆ ಅಂತ ನೋಡಿದ್ವಿ. ಇವತ್ತು ಈ ಕತೆ ಎಲ್ರಿಗೂ ಗೊತ್ತು, ಆದ್ರೆ ಈಗ ಸ್ವಲ್ಪ ಕ್ವೆಶನ್ ಹಾಕೊಂಡು ಓದೋಣ. ಅದೇನ್ ಗೊತ್ತಾ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕತೆ. ಆ ಕತೆ ನಾನು ಹಾಗೆ ಸಿಂಪಲ್ ಆಗಿ ಹೇಳ್ತೀವಿ ಪುಟ್ಟದಾಗಿ, ಯಾಕಂದ್ರೆ ವಿಷಯ ಎಲ್ರಿಗೂ ಗೊತ್ತಿದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಬ್ರಾಹ್ಮಣ ಇದ್ನಂತೆ. ಬ್ರಾಹ್ಮಣ ಅವರ ತಂದೆ ಮತ್ತೆ ತಾಯಿಯ ಶ್ರಾದ್ದ ಮಾಡ್ಬೇಕಾದ್ರೆ, 1 ವರ್ಷಕ್ಕೆ ಒಂದ್ಸಲ ಅವರ ಒಂದು ತಿಥಿ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಅವ್ರ ಮನೇಲಿ ಒಂದು ಬೆಕ್ಕಿತ್ತಂತೆ. ಆ ಬೆಕ್ಕು ಎಲ್ಲಿ ಓಡಾಡಿ ಡಿಸ್ಟರ್ಬ್ ಮಾಡ್ಬಿಡುತ್ತೆ ಎಲ್ಲಾ ಕಡೆ ಬಂದು ಅಂದ್ಬಿಟ್ಟು ಆ ಬೆಕ್ಕನ್ನ ತಗೊಂಡ್ ಬಂದು ಸೈಡ್ ಅಲ್ಲಿ ಒಂದು ಬುಟ್ಟಿ ಒಳಗಡೆ ಹಾಕ್ಬಿಟ್ಟು ಅವರು ಶ್ರಾದ್ದ ಕೆಲಸ ಮಾಡ್ತಾ ಇದ್ರಂತೆ. ಇದನ್ನ ಒಂದು ಪುಟ್ಟ ಮಗು ನೋಡಿ 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 ಅಭ್ಯಾಸ ಆಗಿ ಕೊನೆಗೆ ಆ ಮಗು ಏನ್ ಮಾಡುತ್ತೆ, ದೊಡ್ಡದಾದ್ಮೇಲೆ ಅವ್ರ ತಂದೆ ತೀರೋಗ್ತಾರಂತೆ. ಆಗ ಅವ್ರು ದೊಡ್ಡವನಾದ್ಮೇಲೆ ಆ ಒಂದು ಹುಡುಗ ಅವರ ತಂದೆಯ ಶ್ರಾದ್ದ ದಿನ ಅದೇ ಅಂದ್ರೆ ಬೆಕ್ಕು ಅವ್ರ ಮನೇಲಿ ಸಾಕಿರೋ ಬೆಕ್ಕನ್ನ ಕರ್ಕೊಂಡ್ಬಂದು ಬುಟ್ಟಿಗೆ ಹಾಕ್ತಾ ಇರ್ತಾರಂತೆ. ಒಂದಿನ ಆ ಬೆಕ್ಕು ಸತ್ತೋಗುತ್ತಂತೆ. ಆದ್ರೆ ಮುಂದಿನ ವರ್ಷ ಕೂಡ ಶ್ರಾದ್ದ ಮಾಡ್ಬೇಕಾದ್ರೆ ಇಡೀ ಊರೆಲ್ಲ ಹುಡುಕಿ ಒಂದು ಬೆಕ್ಕನ್ನ ತಗೊಂಡ್ ಬಂದು ಬುಟ್ಟಿ ಒಳಗೆ ಹಾಕಿ ಮಾಡ್ತಾರಂತೆ. ಈ ಕತೆ ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ? ಹಾಗಿದ್ರೆ ಈ ಕಥೆಯಲ್ಲಿ ನಮ್ಮ ಪ್ರಶ್ನೆ ಏನು, ನಾವು ಕೇಳ್ಕೊಬೇಕಾಗಿರೋ ಪ್ರಶ್ನೆ ಏನು ಅಂತ ನೋಡೋಣ. ಎಷ್ಟು ಜನ ನಾವು ನಮ್ಮ ಲೈಫಲ್ಲಿ ಯಾವುದೇ ಒಂದು ವಿಚಾರಗಳ ಬಗ್ಗೆ ನಮ್ಮ ತಂದೆ ತಾಯಿ ಇದನ್ನ ಮಾಡು ಅಂತ ಹೇಳಿದಾರಲ್ವಾ, ಅದನ್ನ ನಾವು ಯಾವತ್ತಾದ್ರೂ ಇದನ್ನ ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದನ್ನ ಪ್ರಾರಂಭಿಸಿದವ್ರ ಯಾರು, ಇದರಿಂದ ಪ್ರಯೋಜನ ಏನು, ಇದರಿಂದ ಏನ್ ಒಳ್ಳೇದಾಗತ್ತೆ ನನಗೂ ಸಮಾಜಕ್ಕೂ ಅಂತ ಯಾರಾದ್ರೂ ನಾವು ಪ್ರಶ್ನೆಗಳನ್ನ ಕೇಳಿದೀವಾ? ಫಾರ್ ಎಕ್ಸಾಂಪಲ್, ನೈಲ್ಸ್ ಕಟ್ ಮಾಡಬಾರ್ದು, ರಾತ್ರಿ ಹೊತ್ತು ಎಲ್ಲಿ ಬೇಕಲ್ಲಿ ಕೂದಲು ರಾತ್ರಿ ಹೊತ್ತು ಬಾಚಬಾರ್ದು, ರೂಮಲ್ಲಿ ಎದ್ದ ತಕ್ಷಣ ಕನ್ನಡಿಗಳನ್ನ ನೋಡಬಾರ್ದು, ರಾತ್ರಿ ರೂಮ್ಗಳಲ್ಲಿ ಕನ್ನಡಿ ಓಪನ್ ಇರಬಾರ್ದು, ಅಂದ್ರೆ ಕನ್ನಡಿ ಇರಬಾರ್ದು, ನಾವು ಮಲಗಿದಾಗ ನಮ್ಮ ಬಿಂಬ ನಮಗೆ ಕಾಣಿಸ್ಬಾರ್ದು. ಆಮೇಲೆ ಬಾಗಿಲಿಗೆ ಯಾಕೆ ನಾವು ಅರಿಶಿನ ಕುಂಕುಮ ಇಡಬೇಕು, ರಂಗೋಲಿ ಯಾಕೆ ಹಾಕಬೇಕು, ಆ್ಯಂಡ್ ಪೂಜೆ ಏನು ಹೇಳ್ತಾರೆ, ಅಡುಗೆ ಮಾಡಕ್ ಮುಂಚೆ ಯಾಕೆ ನಾವು ಸ್ಟವ್ಗೆ ಪೂಜೆ ಮಾಡಿ ಶುರು ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕಾದ್ರೆ ಯಾಕೆ ನಾನ್ ವೆಜ್ ಅಥವಾ ಸ್ನಾನ ಮಾಡಬಾರ್ದು ಅಥವಾ ನಾನ್ ವೆಜ್ ತಿನ್ನಬಾರ್ದು ಧ್ಯಾನ ಮಾಡಬೇಕಾದ್ರೆ ಅಥವಾ ಅನುಷ್ಠಾನಗಳು ಮಾಡಬೇಕಾದ್ರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಏನೇನೆಲ್ಲ ಇದೆ ಹೇಳಿ ನೀವೇನೆ. ಅದನ್ನೆಲ್ಲವನ್ನು ಕೂಡ ಯಾಕೆ ಅಂತ ಕೇಳ್ದೆ ನಾನು ಇವತ್ತಿಗೂ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋರು ಯಾರ್ಯಾರು, ಯಾವ ವಿಚಾರಗಳನ್ನ ನೀವು ಏನು ಕೇಳ್ದೆ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಮಾಡ್ಕೊಂಡು ಬಂದಿದ್ದೆ ಮೇಡಮ್, ಈಗ ಕೇಳ್ಕೊಂಡು ಜ್ಞಾನದಿಂದ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ಯಾವ್ಯಾವ್ದು ನೀವು ಸುಮ್ಮನೆ ಫಾಲೋ ಮಾಡ್ಕೊಂಡು ಬಂದಿದ್ರಿ, ಯಾವ್ಯಾವ್ದನ್ನ ಈಗ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ. ಬಿಕಾಸ್ ತುಂಬಾ ಹೆಲ್ಪ್ ಆಗುತ್ತೆ. ಮ್ಯಾಮ್ ನಮ್ಮ ಮನೇಲಿ ಈ ಪದ್ಧತಿ ಇತ್ತು, ಅದು ಯಾಕೆ ಅಂತ ಕೇಳ್ಕೊಂಡು ಮಾಡ್ತಾ ಇದ್ದೀನಿ, ಈಗ ಫಾಲೋ ಮಾಡ್ತಾ ಇದ್ದೀನಿ, ಅಥವಾ ಅದು ಅಲ್ಲ ಅನ್ನೋದಾದ್ರೆ ಜ್ಞಾನ ತಗೊಂಡು ಮಾಡ್ತಾ ಇದ್ದೀನಿ, ಅರಿವಿನ ಮೂಲಕ ಮಾಡ್ತಾ ಇದ್ದೀನಿ ಅನ್ನೋದು ಯಾವ್ಯಾವುದು ಅಂತ. ಅದಕ್ಕೆ ಮೂಢನಂಬಿಕೆ, ಜ್ಞಾನ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೂಢನಂಬಿಕೆ ಯಾಕೆ ಆಗ್ತಾ ಇದೆ? ಬಿಕಾಸ್ ಜ್ಞಾನ ಇಲ್ಲ. ಜ್ಞಾನ ತಗೊಂಡಾಗ ಅದು ಮೂಢನಂಬಿಕೆ ಆಗಲ್ಲ, ಅದು ಒಂದು ನಂಬಿಕೆ ಆಗತ್ತೆ. ಸೊ ಒಳ್ಳೇದನ್ನ ಯಾಕೆ ಅಂತ ಕೇಳ್ದೇನೂ ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ಆದ್ರೆ ಯಾಕೆ ಅಂತ ತಿಳ್ಕೊಂಡಾಗ ನೀವಾಗ್ ನೀವೇ ಮೋಟಿವೇಟ್ ಇಂದ ಇಂಟ್ರೆಸ್ಟ್ ಇಂದ ಮಾಡ್ತೀರಾ. ಯಾಕೆ ಅಂತ ಗೊತ್ತಿಲ್ಲ ಅಂದ್ರೆ ಮಾಡ್ಬೇಕಲ್ಲ ಅಂತ ಮಾಡ್ತೀರಾ, ಯಾಕೆ ಅಂತ ಗೊತ್ತಿದ್ರೆ ಪ್ರೀತಿಯಿಂದ ಮಾಡ್ತೀರಾ.
ಲಾಂಗ್ ಟರ್ಮ್ ಮಾಡ್ತೀರಾ, ಇಂಟ್ರೆಸ್ಟ್ ಇಂದ ಮಾಡ್ತೀರಾ. ಸೊ ದಟ್ ನೀವು ಯಾವುದೇ ಒಂದು ಸಿಸ್ಟಮ್ನ ಫಾಲೋ ಮಾಡಬೇಕು ಅಂದ್ರು, ನೀವು ನಿಮ್ಮ ಕಂಪನಿಯಲ್ಲಿ ಹೊಸದನ್ನ ಏನಾದರೂ ಒಂದು ಲಾಂಚ್ ಮಾಡಬೇಕು ಅಂದ್ರೆ, ಅಥವಾ ನಿಮ್ಮ ಟೀಮ್ಗಳಲ್ಲಿ ಏನೋ ಒಂದು ಹೊಸದನ್ನ ಇಂಟ್ರಡ್ಯೂಸ್ ಮಾಡ್ಬೇಕಂದ್ರೆ, ಯಾಕೆ ಮಾಡ್ತಾ ಇದೀವಿ ನಾವು ಈ ಒಂದು ಕ್ಲಾಸ್ನ, ಯಾಕೆ ಬಂದಿದ್ದೀರಾ ನೀವೆಲ್ಲ, ಏನ್ ತಗೊಳಕ್ ಬಂದಿದ್ದೀರಾ, ನಮ್ಮಿಂದ ಏನ್ ನಿಮಗೆ ಕೊಡಕ್ ಹೋಗ್ತಾ ಇದೀವಿ, ಯಾಕೆ ಈ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ, ಈ ಪ್ರಾಡಕ್ಟ್ನ ಇಂಟೆನ್ಷನ್ ಏನು, ಯಾಕೆ ನಾವು ಈ ಥರ ಆಫರ್ ಕೊಡ್ತಾ ಇದ್ದೀವಿ, ಎಲ್ಲವನ್ನೂ ಕೂಡ ಒಂದು ಕಂಪನಿ ನಡೆಸ್ತಾ ಇರೋರು, ಬಿಸ್ನೆಸ್ ನಡೆಸ್ತಾ ಇರೋರು, ಅಥವಾ ಮನೆಗಳಲ್ಲೂ ಕೂಡ ಯಾಕೆ ಇವತ್ತು ಬೇಡ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಇವತ್ತು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಇವತ್ತು ಇದನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಅದರದ್ದು ರೀಸನ್ ಹೇಳಿದಾಗ ಕೇಳಿಸ್ಕೊಳ್ತಾರೆ. ಅರ್ಥ ಆಗೋ ಹಾಗೆ ಹೇಳೋದ್ರಿಂದ, ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಹೇಳೋದ್ರಿಂದ ಅದು ಮೂಢನಂಬಿಕೆ ಆಗಲ್ಲ, ಅದು ನಂಬಿಕೆ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥ ಮಾಡಿಸೋದ್ರಿಂದ ಅವ್ರ ಲೈಫಲ್ಲಿ ಅದನ್ನ ಕರೆಕ್ಟಾಗಿ ಬಳಸ್ಕೊಳ್ತಾರೆ. ಯಾಕೆ ಅಂತಾನೆ ಗೊತ್ತಿಲ್ಲ ಅಂದ್ರೆ, ಯಾಕೆ ಅಂತ ಗೊತ್ತಾದ ಮೇಲೆ ಮೂಢನಂಬಿಕೆ ಫಾಲೋ ಮಾಡೋರು ಇದ್ದಾರೆ ಅಂದಮೇಲೆ ಇನ್ನು ಯಾಕೆ ಅಂತ ಗೊತ್ತಿಲ್ಲದೆ ಇದ್ರೆ ಮೂಢನಂಬಿಕೆ ಹೋಗುತ್ತಾ? ಇದನ್ನ ನಾವು ಯೋಚನೆ ಮಾಡಬೇಕು ಅಲ್ವಾ. ಸೊ ಈಗ ನೀವು ಹೇಳಿ, ಯಾವ್ಯಾವುದು ನೀವು ಗೊತ್ತಿಲ್ಲದೆ ಫಾಲೋ ಮಾಡ್ತಾ ಇದ್ರಿ, ಈಗ ಗೊತ್ತು ಮಾಡ್ಕೊಂಡು ಫಾಲೋ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದೊಂದು ತುಂಬಾ ಜನಕ್ಕೆ ಹೆಲ್ಪ್ ಆಗಲಿ, ಅವರ ಮೂಢನಂಬಿಕೆಯಿಂದ ಹೊರಗೆ ಬಂದು ನಂಬಿಕೆಯಿಂದ ಬದುಕೋಕೆ ಹೆಲ್ಪ್ ಆಗಲಿ. ಮನೆ ಮುಂದೆ ತುಳಸಿ ಕಟ್ಟೆ ಯಾಕೆ ಇಡ್ತಾರೆ, ಅದಕ್ಕೂ ನೀವು ಪ್ರಶ್ನೆ ಕೇಳ್ಕೊಳ್ಳಿ. ಮನೆ ಒಳಗಡೆ ಗಿಡಗಳನ್ನ ಯಾಕೆ ಬೆಳೆಸ್ಬೇಕು, ಮನಿ ಪ್ಲಾಂಟ್ನ ಯಾಕೆ ಹಾಕಬೇಕು, ಇವೆಲ್ಲ ಹೇಳ್ತಾರೆ ಅಲ್ವಾ. ಸೊ ಇಲ್ಲೇ ಇಡಬೇಕು ಅಲ್ಲೇ ಇಡಬೇಕು ಅಂತ ಯಾಕೆ ಅದೆಲ್ಲ ಹೇಳ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಹರಕೆ ಯಾಕೆ ಕಟ್ಟಬೇಕು, ಆ್ಯಂಡ್ ಪ್ರತಿದಿನ ನಾವು ಏನು ಹರಕೆ ಏನಾದರೂ ಮಾಡಿದರೆ ಸಂಕಲ್ಪ ಏನಕ್ಕೆ ನಾವು ಅದನ್ನು ಮಾಡಬೇಕು, ಆಮೇಲೆ ಅಮಾವಾಸ್ಯೆ ದಿನ ಇಂಥ ಪೂಜೆಗಳ ಯಾಕೆ ಮಾಡಬೇಕು, ಯಾಕೆ ಅಮಾವಾಸ್ಯೆ ದಿನಾನೇ ಎಲ್ಲ ಕಡೆನೂ ಜೋರು ಪೂಜೆ ನಡೆಯುತ್ತೆ, ಡೈಲಿ ಯಾಕೆ ಅಷ್ಟೊಂದು ರಶ್ ಇರಲ್ಲ, ಅಮಾವಾಸ್ಯೆ ಹುಣ್ಣಿಮೆ ದಿನನೇ ಯಾಕೆ ರಶ್ ಇರುತ್ತೆ, ಇದೆಲ್ಲದನ್ನು ನೀವು ಹುಡುಕ್ತಾ ಹೋಗಿ. ಎಲ್ಲದಕ್ಕೂ ರೀಸನ್ ಇದೆ. ಬಿಕಾಸ್ ಪ್ರಕೃತಿ ಸುಮ್ಮನೆ ಏನೂ ಮಾಡಲ್ಲ. ಹಾಗಾಗಿ ನಾವು ಆ ಜ್ಞಾನನ ತಗೊಂಡ್ರೆ ನನಗೂ ನನ್ನ ಮುಂದಿನ ಪೀಳಿಗೆಗೂ ಒಳ್ಳೆ ರೀತಿ ಒಂದು ಸಮಾಜನ ಕಟ್ಟೋಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಬೆಕ್ಕಿನ ಸ್ಟೋರಿ ನಮಗೆಲ್ಲ ಗೊತ್ತಿತ್ತು, ಆದರೆ ಇಷ್ಟು ಡೀಪಾಗಿ ನಾವು ಕ್ವಶನ್ ಮಾಡ್ಕೊಂಡಿದ್ವಾ ನಮ್ಮ ಲೈಫ್ನ? ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಡೀಪಾಗಿ ತಿಳ್ಕೊಳ್ಳೋಣ, ವಿಭಿನ್ನವಾಗಿ ಯೋಚಿಸ್ಬೇಕಾ ಬೇಡವಾ ಅಂತ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.